ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋದು ಕನ್ಯಾ ರಾಶಿಯವರಿಗೆ ಮೇ 15 ನಂತರ ಯಾವ ರೀತಿಯ ಬದಲಾವಣೆಗಳು ಬರುತ್ತವೆ, ಯಾವ ವಿಷಯದಲ್ಲಿ ಎಚ್ಚರಿಕೆ ಬೇಕು, ಯಾವ ಅವಕಾಶಗಳು ಜೀವನವನ್ನು ಬದಲಿಸಬಹುದು ಎಂಬುದರ ಬಗ್ಗೆ. ಈ ಅವಧಿಯಲ್ಲಿ ಶನಿ, ಗುರು ಮತ್ತು ರಾಹುವಿನ ಪ್ರಭಾವದಿಂದ ಕನ್ಯಾ ರಾಶಿಯವರ ಜೀವನದಲ್ಲಿ ಕೆಲವು ಮಹತ್ವದ ತಿರುವುಗಳು ಕಾಣಿಸಬಹುದು. ಕೆಲವರಿಗೆ ಹಣದ ಲಾಭ, ಕೆಲವರಿಗೆ ಉದ್ಯೋಗದಲ್ಲಿ ಹೊಸ ಅವಕಾಶ, ಇನ್ನೂ ಕೆಲವರಿಗೆ ಮನಸ್ಸಿನ ಒತ್ತಡದಿಂದ ಹೊರಬರುವ ಸಮಯ ಇದು. ಹಾಗಾದರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಒಂದು ವಿಶೇಷ ಪರಿಹಾರವನ್ನು ಕೂಡ ಹೇಳುತ್ತೇವೆ. 15 ನಂತರ ಕನ್ಯಾ ರಾಶಿಯವರ ಜೀವನದಲ್ಲಿ ನಿಧಾನವಾಗಿ ಶುಭ ಫಲಗಳು ಹೆಚ್ಚಾಗುತ್ತವೆ. ಇಲ್ಲಿಯವರೆಗೆ ಆಗದೆ ಉಳಿದ ಕೆಲಸಗಳು ಈಗ ಮುನ್ನಡೆಯಬಹುದು. ನೀವು ಮಾಡುತ್ತಿದ್ದ ಪ್ರಯತ್ನಗಳಿಗೆ ಫಲ ಸಿಗುವ ಸೂಚನೆ ಇದೆ. ಮನಸ್ಸಿನಲ್ಲಿ ಇದ್ದ ಗೊಂದಲ ಕಡಿಮೆಯಾಗುತ್ತದೆ. ಕುಟುಂಬದವರ ಜೊತೆ ಸಂಬಂಧ ಉತ್ತಮವಾಗುತ್ತದೆ. ಕೆಲವರು ಹೊಸ ಯೋಜನೆಗಳನ್ನು ಆರಂಭಿಸುವ ಯೋಚನೆ ಮಾಡಬಹುದು. ಆದರೆ ಒಂದು ವಿಷಯ ಗಮನದಲ್ಲಿರಲಿ: ಅತಿಯಾದ ನಂಬಿಕೆ ಯಾರ ಮೇಲೂ ಇಡಬೇಡಿ. ನಿಮ್ಮ ರಹಸ್ಯಗಳನ್ನು ಎಲ್ಲರ ಜೊತೆಗೆ ಹಂಚಿಕೊಳ್ಳಬೇಡಿ. ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸಬಹುದು. ಇಲ್ಲಿಯವರೆಗೆ ನಿಮ್ಮ ಕೆಲಸಕ್ಕೆ ಸಿಗದ ಗೌರವ ಈಗ ಸಿಗುವ ಸಾಧ್ಯತೆ ಇದೆ. ಮೇಲಾಧಿಕಾರಿಗಳ ಗಮನ ನಿಮ್ಮ ಕಡೆ ಬೀಳಬಹುದು. ನಿಮ್ಮ ಪ್ರತಿಭೆಗೆ ಮೆಚ್ಚುಗೆ ದೊರೆಯಬಹುದು. ಹೊಸ ಉದ್ಯೋಗಕ್ಕಾಗಿ ಕಾಯುತ್ತಿದ್ದವರಿಗೆ ಶುಭ ಸುದ್ದಿ ಬರಬಹುದು. ಹಣಕಾಸಿನ ವಿಷಯದಲ್ಲಿ ಮೇ 15 ನಂತರ ಸ್ವಲ್ಪ ನೆಮ್ಮದಿ ಸಿಗಬಹುದು. ನಿಂತಿದ್ದ ಹಣ ಕೈಗೆ ಬರುವ ಸಾಧ್ಯತೆ ಇದೆ. ಕೆಲವರು ಹೊಸ ಆದಾಯ ಮೂಲವನ್ನು ಕಂಡುಕೊಳ್ಳಬಹುದು. ಹಳೆಯ ಸಾಲ ತೀರಿಸುವ ಅವಕಾಶ ಕೂಡ ಸಿಗಬಹುದು. ಆದರೆ ಅನಗತ್ಯ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಆನ್ಲೈನ್ ಖರೀದಿಗಳಲ್ಲಿ ಎಚ್ಚರಿಕೆ ಅಗತ್ಯ. ಯಾರಿಗೂ ದೊಡ್ಡ ಮೊತ್ತದ ಹಣ ಸಾಲವಾಗಿ ಕೊಡಬೇಡಿ. ಮತ್ತೆ ವಾಪಸ್ ಪಡೆಯಲು ಕಷ್ಟವಾಗಬಹುದು. ಹೂಡಿಕೆ ಮಾಡುವ ಮುನ್ನ 2 ಬಾರಿ ಯೋಚಿಸಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು. ಮನೆಯಲ್ಲಿದ್ದ ಕಲಹಗಳು ಕಡಿಮೆಯಾಗಬಹುದು. ಪತಿ ಪತ್ನಿಯರ ನಡುವೆ ಅರ್ಥಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಆದರೆ ಹಠ ಸ್ವಭಾವದಿಂದ ಕೆಲವೊಮ್ಮೆ ಜಗಳ ಸಂಭವಿಸಬಹುದು. ಪ್ರೇಮ ಸಂಬಂಧದಲ್ಲಿರುವವರಿಗೆ ಈ ಸಮಯ ಶುಭಕರ. ನೀವು ಪ್ರೀತಿಸುವ ವ್ಯಕ್ತಿಯಿಂದ ಒಳ್ಳೆಯ ಸುದ್ದಿ ಕೇಳಬಹುದು. ಮದುವೆ ಯೋಚನೆ ಇರುವವರಿಗೆ ಮಾತುಕತೆ ಮುಂದುವರಿಯಬಹುದು. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಸಿಗಬಹುದು. ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ವಿಶೇಷವಾಗಿ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು, ತಲೆನೋವು, ನಿದ್ರಾಹೀನತೆ ಕಾಣಿಸಬಹುದು. ಹೆಚ್ಚು ನೀರು ಕುಡಿಯಿರಿ. ಆಹಾರ ಸಮಯ ಸರಿಯಾಗಿ ಇಡಿ. ಮಾನಸಿಕ ಒತ್ತಡ ಕಡಿಮೆ ಮಾಡಲು ಧ್ಯಾನ ಅಥವಾ ಪ್ರಾರ್ಥನೆ ಸಹಾಯಕವಾಗುತ್ತದೆ. ರಾತ್ರಿ ತಡವಾಗಿ ನಿದ್ರೆ ಮಾಡುವ ಅಭ್ಯಾಸ ಕಡಿಮೆ ಮಾಡಿ. ವಿದ್ಯಾರ್ಥಿಗಳಿಗೆ ಈ ಸಮಯ ಅನುಕೂಲಕರವಾಗಿದೆ. ಓದಿನಲ್ಲಿ ಗಮನ ಹೆಚ್ಚಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರಿಗೆ ಒಳ್ಳೆಯ ಫಲ ಸಿಗಬಹುದು. ಆದರೆ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾದಿಂದ ಸಮಯ ವ್ಯರ್ಥ ಮಾಡಬೇಡಿ. ಏಕಾಗ್ರತೆಯಿಂದ ಓದು. ಮಹಿಳೆಯರಿಗೆ ಮೇ 15 ನಂತರ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಹೊಸ ಕೆಲಸ ಅಥವಾ ಹೊಸ ಕಲಿಕೆಯ ಅವಕಾಶ ಸಿಗಬಹುದು. ಮನೆಯ ಜವಾಬ್ದಾರಿಗಳ ನಡುವೆ ನಿಮ್ಮ ಆರೋಗ್ಯಕ್ಕೂ ಗಮನ ಕೊಡಿ. ಕೆಲವರು ಸಣ್ಣ ಉದ್ಯಮ ಆರಂಭಿಸುವ ಯೋಚನೆ ಮಾಡಬಹುದು. ಇದು ಮುಂದಿನ ದಿನಗಳಲ್ಲಿ ಉತ್ತಮ ಲಾಭ ಕೊಡಬಹುದು. ಈ ಸಮಯದಲ್ಲಿ 3 ವಿಷಯಗಳಲ್ಲಿ ಹೆಚ್ಚು ಜಾಗ್ರತೆ ಬೇಕು: ಕೋಪ ನಿಯಂತ್ರಣ, ಹಣದ ವ್ಯವಹಾರ, ಆರೋಗ್ಯ ನಿರ್ಲಕ್ಷ್ಯ. ನೀವು ಶಾಂತವಾಗಿದ್ದರೆ ಅನೇಕ ಸಮಸ್ಯೆಗಳು ತಪ್ಪಿಸಿಕೊಳ್ಳಬಹುದು. ಕನ್ಯಾ ರಾಶಿಯವರಿಗೆ ಬುಧವಾರ ಮತ್ತು ಶುಕ್ರವಾರ ಹೆಚ್ಚು ಅನುಕೂಲಕರ ದಿನಗಳು. ಶುಭ ಸಂಖ್ಯೆ 5 ಮತ್ತು 6. ಶುಭ ಬಣ್ಣ ಹಸಿರು ಮತ್ತು ಬಿಳಿ. ಮೇ 15 ನಂತರ ಶುಭ ಫಲಗಳು ಹೆಚ್ಚಾಗಲು ಈ ಸಣ್ಣ ಪರಿಹಾರ ಮಾಡಿ. ಪ್ರತಿ ಬುಧವಾರ ಗಣಪತಿಗೆ ದುರ್ವೆ ಅರ್ಪಿಸಿ. ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ಬಡವರಿಗೆ ಹಸಿರು ಬಣ್ಣದ ವಸ್ತು ದಾನ ಮಾಡಿದರೆ ಶುಭ ಫಲ ಹೆಚ್ಚಾಗ್ತದೆ. ಒಟ್ಟಾರೆಯಾಗಿ ನೋಡಿದರೆ ಮೇ 15 ನಂತರ ಕನ್ಯಾ ರಾಶಿಯವರಿಗೆ ಮಿಶ್ರ ಫಲಗಳ ಜೊತೆ ಉತ್ತಮ ಅವಕಾಶಗಳು ಕಾಣಿಸುತ್ತಿವೆ. ಧೈರ್ಯ ಮತ್ತು ಸಹನೆಯಿಂದ ಮುಂದುವರಿದರೆ ಯಶಸ್ಸು ನಿಮ್ಮದೇ ಆಗಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.